ಕಾಮದೇವನ ಆಶ್ರಮ. ಮರುದಿನ ಬ್ರಹ್ಮ ಮುಹೂರ್ತದ ಸಮಯದ ನಿದ್ರೆಯನ್ನು ತ್ಯಜಿಸಿದ ಋಷಿ ವಿಶ್ವಾಮಿತ್ರರು ಒಣಹುಲ್ಲಿನ ಹಾಸಿಗೆಯ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದ ರಾಮ ಮತ್ತು ಲಕ್ಷ್ಮಣರ ಬಳಿಗೆ ಹೋಗಿ ಹೇಳಿದರು. ರಾಮ ಮತ್ತು ಲಕ್ಷ್ಮಣರೇ, ಎದ್ದೇಳಿ, ರಾತ್ರಿ ಮುಗಿದು ಭುವನದಲ್ಲಿ ಸೂರ್ಯ ಉದಯಿಸುತ್ತಿರುವ ಸಮಯವಾಗಿದೆ. ಸ್ವಲ್ಪ ಸಮಯದ ನಂತರ ಅವರು ಪೂರ್ವ ದಿಕ್ಕಿನೆಡೆಯಿಂದ ಉದಯಿಸಿ ಹೊರಹೊಮ್ಮಲಿದ್ದಾರೆ. ಹೇಗೆ ಸೂರ್ಯದೇವನು ಅಂಧಕಾರವನ್ನು ನಾಶಮಾಡಿ ಎಲ್ಲಾ ದಿಕ್ಕುಗಳಲ್ಲಿ ಬೆಳಕನ್ನು ಪ್ರಕಾಶಿಸುತ್ತಾನೋ, ಹಾಗೆಯೇ ನೀವು ಸಹ ನಿಮ್ಮ ಶಕ್ತಿಯಿಂದ ರಾಕ್ಷಸರನ್ನು ನಾಶ ಮಾಡಬೇಕು. ದೈನಂದಿನ ದಿನಚರಿಯಿಂದ ನಿವೃತ್ತಿ ಹೊಂದಿದ ನಂತರ ಸಂಧ್ಯಾಕಾಲದ ಪ್ರಾರ್ಥನೆಯನ್ನು ಮಾಡಿ ಅಗ್ನಿಹೋತ್ರಾದಿ ದೇವತೆಗಳನ್ನು ಪ್ರಸನ್ನರಾಗಿಸಿ ಆಲಸ್ಯವನ್ನು ತೊರೆದು ಬೇಗ ಎದ್ದೇಳುವ ರೂಢಿ ಮಾಡಿಕೊಳ್ಳಿ, ಏಕೆಂದರೆ ಇದು ಮಲಗುವ ಸಮಯವಲ್ಲ. ಗುರುಗಳ ಆಜ್ಞೆಯನ್ನು ಪಡೆದ ಕೂಡಲೇ ಸೋದರರಿಬ್ಬರು ತಮ್ಮ ಹಾಸಿಗೆಯನ್ನು ಬಿಟ್ಟ ನಂತರ ತಮ್ಮ ದೈನಂದಿನ ದಿನಚರಿಗಳಾದ ಸ್ನಾನ, ಧ್ಯಾನ ಇತ್ಯಾದಿಗಳಿಂದ ನಿವೃತ್ತರಾಗಿ ವಿಶ್ವಾಮಿತ್ರರೊಡನೆ ಗಂಗಾ ತೀರದ ಕಡೆಗೆ ಹೊರಟರು. ಅವರು ತಲುಪಿದ ಜಾಗ ಗಂಗಾ ಮತ್ತು ಸರಯು ಸಂಗಮವಾಗಿತ್ತು. ಅಲ್ಲಿ ಋಷಿಗಳು ಮತ್ತು ತಪಸ್ವಿಗಳ ಶಾಂತಿಯುತ ಮತ್ತು ಸುಂದರವಾದ ಆಶ್ರಮಗಳನ್ನು ನಿರ್ಮಿಸಲಾಗಿತ್ತು. ಅಲ್ಲಿನ ಆಧ್ಯಾತ್ಮಿಕವಾದ ಒಂದು ಅತ್ಯಂತ ಸುಂದರವಾದ ಆಶ್ರಮವನ್ನು ನೋಡಿದ ಶ್ರೀರಾಮನು ಗುರು ವಿಶ್ವಾಮಿತ್ರರನ್ನು ಕೇಳಿದನು. ಗುರುಗಳೇ, ಈ ಅತ್ಯಂತ ಸುಂದರವಾದ ಆಶ್ರಮ ಯಾವ ಮಹರ್ಷಿಯ ನಿವಾಸವಾಗಿದೆ? ರಾಮನ ಪ್ರಶ್ನೆಗೆ ಉತ್ತರವಾಗಿ ಋಷಿ ವಿಶ್ವಾಮಿತ್ರ ಹೇಳಿದರು, ರಾಮ, ಇದೊಂದು ವಿಶೇಷವಾದ ಆಶ್ರಮವಾಗಿದೆ. ಪ್ರಾಚೀನ ಕಾಲದಲ್ಲಿ ಕೈಲಾಸಪತಿ ಮಹಾದೇವನು ಇಲ್ಲಿ ಕಠಿಣವಾದ ತಪಸ್ಸು ಮಾಡಿದ್ದನು. ಅವನ ಆ ತಪಸ್ಸನ್ನು ನೋಡಿ ಇಡೀ ಜಗತ್ತೇ ತಲ್ಲಣಗೊಂಡಿತ್ತು. ದೇವರಾಜ ಇಂದ್ರನು ಅವನ ತಪಸ್ಸಿನಿಂದ ಭಯಗೊಂಡನು ಮತ್ತು ಶಂಕರನ ತಪಸ್ಸನ್ನು ಮುರಿಯಲು ನಿರ್ಧರಿಸಿದನು. ಈ ಕೆಲಸಕ್ಕೆ ಕಾಮದೇವನನ್ನು ನೇಮಿಸಿದನು. ಕಾಮದೇವನು ಶಿವನ ಮೇಲೆ ಒಂದರ ಹಿಂದೆ ಒಂದರಂತೆ ಅನೇಕ ಬಾಣಗಳನ್ನು ಪ್ರಯೋಗ ಮಾಡಿದನು. ಅದು ಅವನ ತಪಸ್ಸಿಗೆ ಬಹಳ ಅಡ್ಡಿಯಾಯಿತು. ಕೋಪಗೊಂಡ ಮಹಾದೇವ ತನ್ನ ಮೂರನೇ ಕಣ್ಣು ತೆರೆದನು. ಆ ಮೂರನೇ ಕಣ್ಣಿನ ಉಜ್ವಲ ಜ್ವಾಲೆಯಿಂದ ಕಾಮದೇವನು ಸುಟ್ಟು ಬೂದಿಯಾದನು. ದೇವತೆಯಾಗಿದ್ದರಿಂದ ಕಾಮದೇವ ಸಾಯಲಿಲ್ಲ, ಅವನ ದೇಹವಷ್ಟೇ ನಾಶವಾಯಿತು. ಈ ರೀತಿ ಆತನ ದೇಹದ ನಾಶದಿಂದಾಗಿ ಅದರ ಹೆಸರು ಅನಂಗ ಎಂದು ಆಯಿತು. ಈ ಸ್ಥಳಕ್ಕೆ ಅಂಗದೇಶ ಎಂದು ಹೆಸರಿಸಲಾಯಿತು. ಇದು ಶಿವನ ಆಶ್ರಮವಾಗಿದೆ, ಆದರೆ ಇಲ್ಲಿ ಶಿವನು ಕಾಮದೇವನನ್ನು ಸುಟ್ಟು ಬೂದಿ ಮಾಡಿದ್ದರಿಂದ ಇದನ್ನು ಕಾಮದೇವನ ಆಶ್ರಮ ಎಂದೂ ಕರೆಯುತ್ತಾರೆ. ಗುರು ವಿಶ್ವಾಮಿತ್ರರ ಆದೇಶದಂತೆ ರಾತ್ರಿ ಎಲ್ಲರೂ ಅಲ್ಲಿಯೇ ವಿಶ್ರಮಿಸಲು ನಿರ್ಧರಿಸಿದರು. ಸಹೋದರರಾದ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಕಾಡಿನಿಂದ ಗಡ್ಡೆಗಳು, ಬೇರುಗಳು ಮತ್ತು ಹಣ್ಣುಗಳನ್ನು ತಂದು ಮುನಿವರ್ಯರಿಗೆ ಅರ್ಪಿಸಿದರು. ಗುರುಗಳ ಜೊತೆಗೆ ಸಹೋದರರಿಬ್ಬರೂ ಪ್ರಸಾದವನ್ನು ಹಂಚಿಕೊಂಡು ತಿಂದರು. ತದನಂತರ ಸ್ನಾನ ಮತ್ತು ಸಂಜೆಯ ಪ್ರಾರ್ಥನೆ ಇತ್ಯಾದಿಗಳ ನಂತರ ರಾಮ ಮತ್ತು ಲಕ್ಷ್ಮಣರು ಗುರು ವಿಶ್ವಾಮಿತ್ರರಿಂದ ವಿವಿಧ ಕಥೆಗಳು ಮತ್ತು ಧಾರ್ಮಿಕ ಪ್ರವಚನಗಳನ್ನು ಕೇಳುತ್ತಿದ್ದರು. ಕೊನೆಗೆ ಎಲ್ಲವೂ ಮುಕ್ತಾಯವಾದ ನಂತರ ಸಹೋದರರಿಬ್ಬರೂ ಗುರುಗಳ ಸೇವೆ ಮಾಡಿ ಅವರಿಂದ ಅನುಮತಿ ಪಡೆದು ಅತ್ಯಂತ ಪವಿತ್ರವಾದ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಹುಲ್ಲು ಹಾಸಿನ ಮೇಲೆ ವಿಶ್ರಮಿಸಿದರು. ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಆಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು, ಕಥೆಗಳು, ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮಗಿಷ್ಟ ಆಗುವಂತಹ ಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ನಾವು ಎಲ್ಲಾ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.